रायबाग शहरातील महावीर भवन येथे 8वे रायबाग तालुकास्तरीय कन्नड साहित्य संमेलन मोठ्या उत्साहात पार पडले। संमेलनाचे तालुकाध्यक्ष रवींद्र पाटील यांनी ध्वजारोहण केले। त्यानंतर अभिनव मंजुनाथ स्वामीजींनी माता भुवनेश्वरीची पूजा केली। डॉक्टर BR आंबेडकर चौकातून अभाजी चौक मार्गे माता भुवनेश्वरी आणि संमेलनाच्या अध्यक्षा डॉक्टर रत्ना बाळपण्णवर यांची घोडागाडी मिरवणूक माजी खासदार अमरसिंह पाटील यांच्या हस्ते प्रारंभ झाली। ही मिरवणूक कवी राचोटी, कवी बाबाजी जमादार, प्राध्यापक ज्योती होसूर महाद्वार, कवी राजादित्य सभामंडप आणि स्वातंत्र्यसैनिक वसंतराव पाटील मुख्य मंचावर पोहोचली। यानंतर नुडी पर्वोदय या कार्यक्रमाचे उद्घाटन केंद्रीय साहित्य अकादमी सदस्य डॉक्टर बसवराज सादर यांनी दीप प्रज्वलनाने केले। संमेलनाच्या अध्यक्षा डॉक्टर रत्ना बाळपण्णवर यांनी भाषण करताना सांगितले की सरकारने 5व्या इयत्तेपर्यंत कन्नड शिक्षण अनिवार्य करावे किंवा इंग्रजी माध्यम शाळांना परवानगी देऊ नये। तसेच कन्नड प्रशासन भाषा बनावी, कन्नड अंकांचा वापर व्हावा आणि प्रत्येकाने कन्नडमध्ये सही करण्याची सवय लावावी असे त्यांनी आवाहन केले। ಇಡೀ ಹಾಡಿನ ತುಂಬಾ ರಾಯಬಾಗದ ಜನ ಸಿಂಸಲೆ ಮಾಯಮ್ಮ ವೀರಪ್ಪ ನಂದಿಕುರುಳಿ ಎಲ್ಲ ಇಲ್ಲಿನ ಎಷ್ಟು ಶ್ರೀಮಂತವಾಗಿರಬೇಕು। ಇದೇ ತಾನೇ ನಮ್ಮ ಪ್ರಣಯ್ ಪಾಟೀಲ್ ಅವರು ಹೊರಡಬೇಕು। ಒಬ್ಬ ಹೋಗ ಇಂಗ್ಲಿಷ್ ನಲ್ಲಿ ಇಂಗ್ಲೆಂಡ್ನಲ್ಲಿ ಬೇರೆ ದೇಶದಲ್ಲಿ ಇದ್ದುಕೊಂಡು ಇಂಗ್ಲಿಷ್ ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕಾದಂಬರಿ ಬರೆದಾಗ ನಾವೆಲ್ಲ ಅದು ಇಲ್ಲಿಯವರೆಗೆ ಆಗಿ ತಳಮಟ್ಟದ ಒಬ್ಬ ಮಹಿಳೆ ತನ್ನ ಸಾಧನೆಯ ಮೂಲಕ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಗೌರವ ಪಡೆದಿದ್ದಾರೆ ಅನ್ನೋದಂದ್ರೆ ಅವರಿಗೆ ದೊಡ್ಡ ಅಭಿಮಾನ। यावेळी आमदार दुर्योधन ऐहोळे म्हणाले की पंतप्रधान मोदी यांच्या महिला आरक्षण धोरणाप्रमाणे या मंचावरही 33% महिला प्रतिनिधित्व स्पष्टपणे दिसत आहे। 33% महिला ಅದಕ್ಕೆ ಈ ಕನ್ನಡ ಸಾಹಿತ್ಯ ಪರಿಷತ್ತಿನಾಗ ಕೂಡ ಮಹಿಳಾ ಮೀಸಲಾತಿ ಮೆಟುಗಳಾಗಿ ಆಯಿತು ಗೆಲ್ಲಿಸಲಿಕ್ಕೆ ಬಹಳ ನಮ್ಗೆ ಸಂತೋಷ ಅನಿಸುತ್ತೆ। ನಮಗೆ ಹತ್ತೂರಿಗಿಂತ 4 ಗಂಟೆಗೆ ನಮ್ಮನ್ನ ಎಬಿಸಿ ಅಭ್ಯಾಸ ಮಾಡಕ್ಕಾಗ್ತದೆ। ಹತ್ತೂರಾಗ 5 ಗಂಟೆಗೆ ಮಾತ್ರ ಬರ್ತದೆ। ನಾವು ಮಳಿಗೆಯೂ ಅಭ್ಯಾಸ ಮಾಡೋಕೆ ನೋಡಕ್ ಅಂತ ಕೊಡುವಾಗ ನಾವು ಕಳ್ಕೊಂಡಿದ್ದೇವೆ। ಅದಕ್ಕೆ ಅವರು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾರೋ ಈಗ ಮತ್ತೊಬ್ಬರು ಸಾಹಿತ್ಯ ಸರ್ವಾಧ್ಯಕ್ಷರನ್ನ 4ನೇ ಸಾಹಿತ್ಯ ಸಂಘದ ಅಧ್ಯಕ್ಷರಾಗಿ ಒಂದು ಗೌರವವನ್ನು ಸಲ್ಲಿಸಿದ್ರೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಸಂದರ್ಭದಲ್ಲಿ ನನ್ನ ಗುರುಗಳಿಗೆ साहित्यिक प्रणय पाटील म्हणाले की आधुनिक काळात मुले व्यसनांच्या आहारी जात आहेत। जर त्यांच्यात खेळ आणि साहित्य यांची आवड निर्माण केली तर ते वाईट सवयींपासून वाचू शकतात। ಅವರು ಬೆಂಗಳೂರಿಗೆ ಹೋಗಿ ಕನ್ನಡ ಮಾತಾಡೋರಿಗೆ ಅಷ್ಟೇ ಕಿಮ್ಮತ್ ಸಿಗ್ಬೇಕು। ಎಷ್ಟು ಅಲ್ಲಿ ಯಾವ್ದಾರೆ ಚಿಕ್ಕಪ್ಪಗೆ ಲುಂಗಿ ಉಟ್ಕೊಂಡು ಸಿಗ್ತೈತೆ ಸಣ್ಣ ಹುಡುಗರು ಡ್ರಗ್ಸ್ ಮಾಡೋದಂತ ಬರ್ತದೆ। ಸ್ಪೋರ್ಟ್ಸ್ ಆಗಲಿ ಬುಕ್ಸ್ ಆಗಲ್ರಿ ಅದಕ್ಕೆ ಯಶೋಪಕ್ಕೆ ಮಾತಂದ್ರೆ ಎಲ್ಲ ಕಡೆ ಹಳ್ಳಿಗೂಡನಾಗ ಇದಾಗಲಿ ಎಲ್ಲ ಕಡೆ ಮಾಡಿರ್ತಾರೆ ಸಂಘಟನೆ। ಯಾಕಂದ್ರೆ ಹಳ್ಳಿಗೂಡನಾಗ ಕನ್ನಡ ಭಾಷೆಗೆ ಎಷ್ಟು ಅಭಿಮಾನಿ ಅದಾರಿ ಸಿಟಿಯಾಗಿ ಇಲ್ರಿ ಬರ್ಯಾಕ್ರಿ ಸಾಹಿತ್ಯ ಒಳಗೆ ಇಂಟ್ರೆಸ್ಟ್ ತಗೊಂಡ್ರಿ ಇಲ್ಲಾಂದ್ರೆ ಸ್ಪೋರ್ಟ್ಸ್ ಒಳಗೆ ಇಂಟ್ರೆಸ್ಟ್ ತಗೊಂಡ್ರಿ ಮೈಂಡ್ ಡೈವರ್ಟ್ ಆಗ್ತೈತಿ। ಈ ಡ್ರಗ್ಸ್ ಎಷ್ಟೋ ಫ್ಯಾಮಿಲಿಗಳು ಹಾಳಾಗಿರೋದು। ಈ ಗೋವಾ ಪಂಜಾಬ್ನಾಗ ಅಷ್ಟೇ ಅಲ್ರಿ ಕರ್ನಾಟಕ ಒಳಗೂ ಬರತೈತ್ರಿ ಡ್ರಗ್ಸ್ ಹೆಚ್ಚಾಗತ್ತೈತಿ। ಅದಕ್ಕೆ ಸಣ್ಣ ಹುಡುಗರು ಡ್ರಗ್ಸ್ ಆಗಲಿ ಮತ್ತ ಹೆವಿ ಡ್ರಿಂಕಿಂಗ್ ಆಗಲಿ ಅದರಿಂದ ದೂರ ಇಡ್ಬೇಕ್ರಿ। ಮತ್ ಯಾವ ಬೇಕಾದ ನಶಾ ಪದಾರ್ಥ ಇದ್ರ ದೂರ ಇಡ್ಬೇಕು। ಅಂದ್ರೆ ಹುಡುಗರಿಗೆ ಸ್ಪೋರ್ಟ್ಸ್ ನಾಗ ಮತ್ ಸಾಹಿತ್ಯನಾಗ ಇಂಟ್ರೆಸ್ಟ್ ಬಂದ್ರೆ ಅವ್ರು ಉಳಿದ ಚಟ ಹಚ್ಚಂಗಿಲ್ಲ। ಇಷ್ಟೈತ್ರಿ ನೀವು AK-47 ತಗೊಂಡು ನೀವು ವೈರಿ ಗುಂಡ್ ಹಾಕಿ ಮತ್ತು 100 ವೈರಿ ತಯಾರಾಗ್ತದೆ। ಖರೆ ನೀವು ಕಲಂಲೆ ಬರದ ತಪ್ಪರ್ಲೆ ಆ ವೈರಿಗೂ ನಿಮ್ ಬಿದ್ದರಾಗ್ತದೆ। ಅದು ಕಲಂ ಶಕ್ತಿ ಹೇಳಿದ್ರೆ ನಂಗೆ ಗೊತ್ತಿಲ್ಲ। डॉक्टर VS माळी यांनी रायबागच्या समृद्ध साहित्यिक आणि सांस्कृतिक वारशावर प्रकाश टाकला। संमेलनात विविध क्षेत्रातील यशस्वी व्यक्तींना सन्मानित करून गौरवण्यात आले। यानंतर बागेबणी, काव्यकणी आणि समारोप कार्यक्रम उत्साहात पार पडले। या प्रसंगी हुकेरी मठाचे चंद्रशेखर शिवाचार्य स्वामीजी, हंदीगुंजे शिवानंद स्वामीजी, जिल्हाध्यक्षा मंगला मेटगुडी यांच्यासह इतर मान्यवर उपस्थित होते। ब्युरो रिपोर्ट KMM मराठी, बेळगाव।